ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಗೋಣಿಮರೂರು ನಿವಾಸಿ ಹಾಗೂ ಬಿಜೆಪಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದಂಥ ವಿನಯ್ ಸೋಮಯ್ಯ ಅವರು ಶುಕ್ರವಾರ ಬೆಳಗ್ಗೆ 4:30 ಸುಮಾರಿಗೆ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡು ಇಹಲೋಕ ತ್ಯಜಿಸಿದ್ದಾರೆ. ಸದ್ಯ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ವಿನಯ್ ಸೋಮಯ್ಯ ಅವರ ಸಾವಿಗೆ ನಿಖರ ಕಾರಣಗಳೇನು, ಅಸಲಿಗೆ ವಿನಯ್ ಸೋಮಯ್ಯ ಯಾರು, ಅವರು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡು ಶರಣಾಗುವ ಮುನ್ನ ದುಡುಕಿನ ನಿರ್ಧಾರಕ್ಕೆ ಕಾರಣಗಳನ್ನು ಬರೆದಿಟ್ಟು ಕೂಡ ಹೋಗಿದ್ದಾರೆ. ಅದರಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೊಡಗು ಜಿಲ್ಲೆಯ ಕಾಂಗ್ರೆಸ್ ಮುಖಂಡ ತೆನ್ನೀರ್ ಮೈನಾ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಿರೋದು ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಗಳ ಕುರಿತಾಗಿ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಸ್ನೇಹಿತರೆ, ವಿನಯ್ ಸೋಮಯ್ಯ ಮೂಲತಃ ಮಡಿಕೇರಿಯವರು. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದರು. ಜೊತೆಗೆ BJP ಕಾರ್ಯಕರ್ತರಾಗಿಯೂ ಕೂಡ ಹೆಸರು ಗಳಿಸಿಕೊಂಡವರು. ಇದೀಗ ಅವರು ಮಾನಸಿಕ ಚಿತ್ರಹಿಂಸೆಯನ್ನು ತಾಳಲಾರದೆ ಮಾಡಬಾರದ ತಪ್ಪೊಂದನ್ನು ಮಾಡಿಕೊಂಡು ತಮ್ಮ ಕೈಯಾರೆ ತಾವೇ ತಮ್ಮ ಜೀವವನ್ನು ಹೊಸಕಿ ಹಾಕಿಬಿಟ್ಟಿದ್ದಾರೆ. ದಯವಿಟ್ಟು ಯಾರು ಕೂಡ ಈ ರೀತಿಯಾದಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಆದರೆ ವಿನಯ್ ಸೋಮಯ್ಯ ಅವರು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಬಹಳಷ್ಟು ಗಂಭೀರ ಕಾರಣಗಳು ಕೂಡ ಇದೆ. ಕೆಲವೊಬ್ಬರ ಮೇಲೆ ನೇರವಾಗಿ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಮನುಷ್ಯ ಆ ಸಮಯದಲ್ಲಿ ತನ್ನ ಬುದ್ಧಿಯನ್ನು ಪಕ್ಕಕ್ಕಿಟ್ಟು ಯಾವ ರೀತಿಯಾಗಿ ಆ ಕಿರುಕುಳಕ್ಕೋ ಒತ್ತಡಕ್ಕೋ ಅಥವಾ ಇನ್ಯಾರದ್ದೋ ಪ್ರಾಣ ಬೆದರಿಕೆಗೆ ಹೆದರಿಯೋ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. ವಿನಯ್ ಸೋಮಯ್ಯ ಅವರು ಈ ಕೊಡಗಿನ ಸಮಸ್ಯೆಗಳು ಹಾಗೂ ಸಲಹೆಗಳು ಸೂಚನೆಗಳು ಅನ್ನೋ ಒಂದು ಹೆಸರಿನ ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂಡಿದ್ರಂತೆ. ಅದರಲ್ಲಿ ಇದೇ ವಿನಯ್ ಸೋಮಯ್ಯ ಅವರು ಗ್ರೂಪ್ ಅಡ್ಮಿನ್ ಸಹ ಆಗಿದ್ದರು. ಆದರೆ ಆದಂಥ ಎಡವಟ್ಟು ಅಲ್ಲೇ ಆಗಿರೋದು ನೋಡಿ. ಈ ಗ್ರೂಪ್ಗಳಲ್ಲಿ ಆಗ್ತಕ್ಕಂಥ ಚರ್ಚೆಗಳು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂಥ ಗ್ರೂಪನ್ನು ಮಾಡಿಕೊಂಡಾಗ ಅಲ್ಲಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳು ಹೇಗೆ ಒಬ್ಬ ವ್ಯಕ್ತಿಯ ಪ್ರಾಣಕ್ಕೂ ಕೂಡ ಕುತ್ತು ತರುತ್ತೆ ಅನ್ನೋದಕ್ಕೆ ಇದೇ ಪ್ರಮುಖ ಸಾಕ್ಷಿ ಆಗುತ್ತೆ. ನಾನು ವಿನಯ್ ಸೋಮಯ್ಯ ಅವರು ತಪ್ಪು ಮಾಡಿದ್ದಾರೋ ಅಥವಾ ಇಲ್ವೋ ಅದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗುತ್ತೆ. ನೇರವಾಗಿ ಆತನ ಸಾವಿಗೆ ಪ್ರಚೋದನೆಯನ್ನು ಕೊಟ್ಟವರು ಯಾರು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳು ಆಗಲೇಬೇಕಾಗತ್ತೆ. ಇದೇ ಗ್ರೂಪ್ನಲ್ಲಿ ಕೊಡಗು ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಆಕ್ಷೇಪಾರ್ಹ ಹೇಳಿಕೆಯೊಂದು ವೈರಲ್ ಆಗುತ್ತೆ. ಇದೇ ಕೊಡಗು ಜಿಲ್ಲೆ ಕಾಂಗ್ರೆಸ್ ನಾಯಕರ ಮೇಲಿರ್ತಕ್ಕಂಥ ಒಂದು ಆಕ್ಷೇಪಾರ್ಹ ಸ್ಟೇಟ್ಮೆಂಟನ್ನು ಕೊಡಲಾಗುತ್ತೆ. ಒಂದು ಪೋಸ್ಟ್ ಹಾಕಿರ್ತಾರೆ. ಅದು ಯಾವಾಗ ವೈರಲ್ ಆಯಿತೋ ಅದಾದ ನಂತರ ಇದೇ ವಿನಯ್ ಸೋಮಯ್ಯ ಅವ್ರ ಮೇಲೆ FIR ಕೂಡ ಹಾಕಲಾಗುತ್ತೆ. ಅದು ದುರುದ್ದೇಶಪೂರ್ವಕವಾಗಿಯೋ ಅಥವಾ ತನ್ನ ಮಾನನಷ್ಟ ಮೊಕದ್ದಮೆ ಹೂಡಲಿಕ್ಕಾಗಿಯೋ ತನ್ನ ಮಾನಹಾನಿಯನ್ನು ಮಾಡಲಾಗಿದೆ ಅನ್ನೋ ಉದ್ದೇಶಕ್ಕಾಗಿಯೋ ಗೊತ್ತಿಲ್ಲ. ಆದರೆ ಈ ಒಂದು FIRನ ದಾಖಲು ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಯಾವಾಗ ಈ ಪೋಸ್ಟನ್ನು ವೈರಲ್ ಮಾಡ್ತಾರೋ ಆಗ ಕಾಂಗ್ರೆಸ್ ಮುಖಂಡ ತೆನ್ನೀರ್ ಮೈನಾ ಅವರು ಈ ವಿನಯ್ ವಿರುದ್ಧ ದೂರನ್ನು ಕೂಡ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ವಿನಯ್ ಸೋಮಯ್ಯ ಅವರ ಬಂಧನ ಕೂಡ ಆಗುತ್ತೆ. ಇದರಿಂದಲೇ ಮನನೊಂದು ನಾಗವಾರದ ಕಚೇರಿಯಲ್ಲಿ ಅವರು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಅದು ಈ ವಿನಯ್ ಸೋಮಯ್ಯ ಅವರು ಇದೇ ಶಾಸಕ ಪೊನ್ನಣ್ಣ ಬಗ್ಗೆ ಅಪಹಾಸ್ಯ ಮಾಡಿ ವಾಟ್ಸಪ್ನಲ್ಲಿ ಒಂದು ಪೋಸ್ಟನ್ನು ಹಾಕಿದ್ರಂತೆ. ಆ ಥರದೊಂದು ಪೋಸ್ಟನ್ನು ಇವರೇ ಹಾಕಿದ್ದಾರೆ ಅನ್ನೋ ಆರೋಪವು ಕೂಡ ಆರಂಭದಲ್ಲಿ ಸಹಜವಾಗಿ ಕೇಳಿಬಂತು. ಇದರಿಂದಲೇ ಯಾರ್ದೋ ಜೀವ ಬೆದರಿಕೆಯಿಂದ ಇಂಥ ನಿರ್ಧಾರಕ್ಕೆ ಬಂದಿರ್ಬೋದು ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಹಾಗಾದರೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಏನು ಹಾಕಿದ್ರು ಅನ್ನೋದನ್ನ ನಾನು ಹೇಳಿಬಿಡ್ತೇನೆ. ಇದೇ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣ ಅವರು ಈ ಕೊಡವ ಸಾಂಪ್ರದಾಯಿಕ ಉಡುಪಾಗಿರ್ತಕ್ಕಂಥ ಈ ಕುಹಚಾಲೆ ಮತ್ತು ಮಂಡೆ ತುಣಿ ಧರಿಸಿರ್ತಕ್ಕಂಥ ಫೋಟೋವನ್ನು ಹಾಕಿ ಅದರ ಕೆಳಗೆ ಹಳೆಯ ದುರಸ್ತಿಯಲ್ಲಿರ್ತಕ್ಕಂಥ ಶೌಚಾಲಯವೊಂದರ ಫೋಟೋವನ್ನು ಅಳವಡಿಸಿ ಅವೆರಡನ್ನು ಕೂಡ ಒಂದೇ ಕಡೆ ಟ್ಯಾಗ್ ಮಾಡಿ ಈ ರಾಜೇಂದ್ರ ಪಾಪು ಅನ್ನುವ ದುಷ್ಕರ್ಮಿ ವಿಕೃತಿಯಿಂದ ಕೂಡಿದಂಥ ವಾಕ್ಯ ಬರಹವನ್ನು ಒಳಗೊಂಡಂಥ ಆಕ್ಷೇಪಾರ್ಹ ಹೇಳಿಕೆಯನ್ನು ಬರೆಯಲಾಗಿತ್ತಂತೆ. ಅದನ್ನು ಅವರು ಪೋಸ್ಟ್ ಮಾಡಿದ್ರು ಗ್ರೂಪ್ನಲ್ಲಿ ಅನ್ನೋ ಒಂದು ಆರೋಪದ ಮೇಲೆ ಈ ರೀತಿಯಾಗಿ ಅವ್ರನ್ನ ಬಂಧಿಸಲಾಗುತ್ತೆ, ವಿನಯ್ ಸೋಮಯ್ಯ ಅವ್ರನ್ನ. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕು, ಇಂಥ ಕ್ಷುಲ್ಲಕ ಕಾರಣಕ್ಕೆ ಇವತ್ತು ನಾವು ವಿನಯ್ ಸೋಮಯ್ಯ ಅವ್ರನ್ನ ಕಳ್ಕೊಳ್ಬೇಕಾದ ಪರಿಸ್ಥಿತಿಗೆ ಬಂದಿದೆ. ಒಂದು ಬೆಳೆಯುವ ಮಗು, ಇನ್ನೊಂದು ಯೌವನದ ಹೆಂಡತಿ, ಎರಡೂ ಕೂಡ ತಮ್ಮ ಜೀವನವನ್ನೇ ಬೆಂಕಿಗೆ ಆಹುತಿ ಮಾಡಿದಂತ ಆಗಿಬಿಟ್ಟಿದೆ. ಇದೆಲ್ಲವೂ ಕೂಡ ನಿಲ್ಲಬೇಕು ಅಂತ ನಾವು ಅಂದುಕೊಳ್ತೀವಿ. ಆದರೆ ಸ್ನೇಹಿತರೆ, ಇದೇ ವಿನಯ್ ಅವರು ಕೊನೆಯ ಕ್ಷಣದಲ್ಲೂ ಕೂಡ ಅವರು ಒಂದು ಡೆತ್ ನೋಟನ್ನು ಕೂಡ ಬರೆದಿಟ್ಟು ಹೋಗಿಬಿಟ್ಟಿದ್ದಾರೆ. ಅದು ಏನಿತ್ತು ಅದರಲ್ಲಿ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ.
ಎಲ್ಲರಿಗೂ ನನ್ನ ಕೊನೆಯ ನಮಸ್ತೆ. ನಾನು ವಿನಯ್ KS ಅಂತ ಬರೆದುಕೊಂಡಿದ್ದಾರೆ ಆರಂಭದಲ್ಲಿ. ನಾನು 2 ತಿಂಗಳುಗಳಿಂದ ನನ್ನ ಮನಸ್ಸು ಹತೋಟಿಗೆ ಬರ್ತಾ ಇಲ್ಲ. ಯಾರೋ ಒಬ್ಬರು ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳು ಅನ್ನೋ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ ಒಂದು ಸಣ್ಣ ಮೆಸೇಜ್ಗೆ ನಾನು ಅಡ್ಮಿನ್ ಆಗಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ಅದಕ್ಕೆ ಹೊಣೆಗಾರನಾಗಬೇಕಾದ ಪರಿಸ್ಥಿತಿ ಬಂದಿದೆ. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ FIR ಹಾಕಿದ್ರು. ಸಮಾಜಕ್ಕೆ ನನ್ನನ್ನು ಕಿಡಿಗೇಡಿಗಳು ಅಂತ ಪರಿಚಯ ಮಾಡಿಕೊಟ್ರು. ರಾಜಕೀಯ ದ್ವೇಷಕ್ಕೆ ಜೀವನದ ಜೊತೆ ಆಟ ಆಡಿಬಿಟ್ರು. ಈ ತನ್ನ ಪ್ರಾಣವನ್ನು ತಾನು ಕಳ್ಕೊಳ್ತಾ ಇರೋದಕ್ಕೆ ನೇರ ಹೊಣೆ ಇದೇ ತೆನ್ನೀರ ಮೈನಾ ಅವರು ಅಂತ ಹೇಳಿ ಅವರು ಅದರಲ್ಲಿ ಬರೆದುಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ, ನನ್ನ ಮೇಲೆ FIR ಹಾಕಿ ಕಿಡಿಗೇಡಿಗಳು ಅಂತ ಇಡೀ ಕೊಡಗಿಗೆ ವೈರಲ್ ಮಾಡಿದ್ದು ಕೂಡ ಈತನೇ ಅಂತ ಅದರಲ್ಲಿ ಬರೆದಿದ್ದಾರೆ. ನಮ್ಮ ಪರ್ಮಿಷನ್ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹೇಗೆ ಉಪಯೋಗಿಸ್ತಾರೆ, ನನ್ನ ಮೇಲಿನ ಆರೋಪವೇ ಸಾಬೀತಾಗಿಲ್ಲ, ಇದನ್ನೆಲ್ಲ ನೋಡಿದ ನಮ್ಮ ಮನೆಯವರಿಗೆ ಸಂಬಂಧಿಕರಿಗೆ ಹೇಗೆ ಅನ್ನಿಸ್ಬೇಕು ಅಂತ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತಲೂ ಕೂಡ ಆ ಪತ್ರದಲ್ಲಿ ಬರೆದಿಟ್ಟು ಹೋಗಿಬಿಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ, ಯಾವಾಗ ಈ ವಿನಯ್ ಸೋಮಯ್ಯ ಅವರ ಮೇಲೆ FIR ಆಯಿತು ಅದ್ರ ಬಗ್ಗೆಯೂ ಕೂಡ ಅವರು ಬರಿತಾ ಹೋಗ್ತಾರೆ. FIR ದಿನದಿಂದ ಜಾಮೀನು ಸಿಗೋ ತನಕ ನಾನು ಅಮ್ಮನ ಜೊತೆ ಮಾತಾಡಿಲ್ಲ. ಇವ್ರ ಕಾರಣಕ್ಕೆ ಇವತ್ತು ಜೀವ ಕಳೆದುಕೊಳ್ತಾ ಇರೋ ವ್ಯಕ್ತಿ ನಾನು. ಆದರೆ ನಾನೇ ಫಸ್ಟ್ ಏನಲ್ಲ, ಅವರನ್ನೇ ಕೇಳಿ. ಅವತ್ತು ಮಡದಿ ಆಸ್ಪತ್ರೆಗೆ ಸೇರಿದ ದಿನವೇ ಇನ್ನೊಂದು ಇದೇ ರೀತಿಯಾದಂಥ ಘಟನೆ ನಡೀತು. ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಆ ಗ್ರೂಪ್ನಲ್ಲಿರುವ ಯಾರನ್ನು ಬೇಕಾದರೆ ಕೇಳಿ. ನಾನು ನನ್ನ ಒಂದು ಮೆಸೇಜ್ ಕೂಡ ಯಾರನ್ನೂ ತೇಜೋವಧೆ ಮಾಡೋ ಹಾಗಿರಲಿಲ್ಲ. ನಾನು ಕೇವಲ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ರಾಜಕೀಯ ವಿರೋಧಿಗಳು ಷಡ್ಯಂತ್ರ ಮಾಡಿ ನನ್ನ ಮೇಲೆ FIR ಹಾಕಿದರು. ಜಾಮೀನು ಸಿಕ್ಕ ನಂತರವೂ ಕೂಡ ಆತ್ಮೀಯರಿಗೆ ಕರೆ ಮಾಡಿ ಮಡಿಕೇರಿಯ ಪೊಲೀಸರು ನನಗಾಗಿ ಹುಡುಕಾಟ ನಡೆಸಿದರು. ಶುಕ್ರವಾರ ಜಾಮೀನು ಸಿಕ್ಕರೂ ಕೂಡ ಸ್ನೇಹಿತರ ಮನೆಗೆ ಹೋಗಿ ವಿಚಾರಿಸೋ ಅವಶ್ಯಕತೆ ಏನಿತ್ತು? ಇದೆಲ್ಲ ವಿರಾಜಪೇಟೆ MLA ಆಗಿರ್ತಕ್ಕಂಥ ಪೊನ್ನಣ್ಣನ ಆದೇಶ ಅಂತ ಹೇಳಿ ಸ್ವತಃ ಮಡಿಕೇರಿಯ ಪೊಲೀಸರು ನನ್ನ ಹತ್ರ ಬಂದು ಈ ವಿಷಯವನ್ನೆಲ್ಲ ಹಂಚಿಕೊಂಡ್ರು ಅಂತ ಬರಿತಾ ಹೋಗ್ತಾರೆ. ಸ್ನೇಹಿತರೆ, ಇವೆಲ್ಲ ಕೂಲಂಕುಷವಾಗಿ ನೋಡ್ತಾ ಇದ್ದರೆ ಈ ಒಂದು ಕೇಸ್ ಬೇರೆ ಥರದ ಹಾದಿಯನ್ನೇ ಪಡೆದುಕೊಳ್ಳುವ ಸೂಚನೆಗಳು ಸಿಗ್ತಾ ಇರೋದು. ಒಟ್ಟಾರೆಯಾಗಿ ವಿನಯ್ ಸೋಮಯ್ಯ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಅಂತಲೂ ಇಲ್ಲೆಲ್ಲ ಗೊತ್ತಾಗ್ತಾ ಇರೋದು. ಜೊತೆಗೆ BJP ಕಾರ್ಯಕರ್ತರಿಗೆ, ಮುಖಂಡರಿಗೆ ನನ್ನ ಕುಟುಂಬ ಕೈಲಾದಷ್ಟು ಸಹಾಯ ಮಾಡಿ ನನ್ನ ತಾಯಿ, ಮಡದಿ, ಮಗಳು ಹಾಗೂ ನನ್ನ ಕುಟುಂಬಕ್ಕೆ ನನ್ನ ಈ ಸಮಯದಲ್ಲಿ ಟಾರ್ಚರ್ನ ಕೊಡದೆ ಕಾರ್ಯ ಸುಸೂತ್ರವಾಗಿ ನಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಇದು ಕಳಕಳಿಯ ವಿನಂತಿ ಅಂತ BJP ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಪಾಪ ಇದೇ ವಿನಯ್ ಸೋಮಯ್ಯ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳೋ ಮುನ್ನ ವಿನಂತಿಯನ್ನು ಮಾಡಿಕೊಂಡಿರೋದು. ಸ್ನೇಹಿತರೆ, ಕೊನೆಗೆ ಜೊತೆಯಾಗಿ ನಿಂತಂಥ ಈ FIR ಆದಮೇಲೆ ಪ್ರತಾಪ್ ಸಿಂಹ, KG ಬೋಪಯ್ಯ ಅವರೆಲ್ಲರೂ ಕೂಡ ನನ್ನ ಜೊತೆಯಾಗಿ ನಿಂತರು. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಇವೆಲ್ಲ ನೋಡಿದಾಗ ಏನೇನೋ ಒಳಗೆ ಏನೇನೋ ಆಗಿರ್ಬೋದು, ಜೊತೆಗೆ ಕಿರುಕುಳ ನೀಡಿರ್ಬೋದು, ಬೆದರಿಕೆನೋ ಒಡ್ಡಿರ್ಬೋದು. ಒಟ್ಟಾರೆಯಾಗಿ ಸದ್ಯಕ್ಕೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆ ಶುರುವಾಗಿದೆ. ವಿನಯ್ ಸೋಮಯ್ಯ ಅವರ ಆರೋಪಗಳ ಸತ್ಯಾಸತ್ಯತೆಯನ್ನು ಕೂಡ ಪೊಲೀಸ್ನವರು ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಈ ಘಟನೆ ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರತರವಾದಂಥ ಚರ್ಚೆಗೂ ಕೂಡ ಕಾರಣವಾಗಿದೆ. ಅನೇಕರು ಈತ ನಿಷ್ಠಾವಂತ BJP ಕಾರ್ಯಕರ್ತನಾಗಿದ್ದ. ಕಾಂಗ್ರೆಸ್ಸಿಗರು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಕಾರ್ಯಕರ್ತರ ಮೇಲೆ, ಅದು BJP ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಖಂಡನಾರ್ಹ ಅಪರಾಧ ಇದು ಅಂತ ಅನೇಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದು ಕೇವಲ ಆತ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡಿರೋದಲ್ಲ, ರಾಜಕೀಯ ದುರುದ್ದೇಶದಿಂದ ನಡೆದಂಥ ದೊಡ್ಡ ಹತ್ಯೆ. ಇದು ಪೂರ್ಣ ತನಿಖೆ ನಡಿಬೇಕು ಅಂತ ಒಂದಿಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ. ಒಳ್ಳೆಯ ವಿದ್ಯಾವಂತ, ಪತ್ನಿ ಸಾಫ್ಟ್ವೇರ್ ಇಂಜಿನಿಯರು, 2-3 ತಿಂಗಳಿಂದ SP ಮುಖಾಂತರ ಕೈ ಶಾಸಕರು, ತಣ್ಣೀರು ಎಲ್ಲರೂ ಸೇರ್ಕೊಂಡು ಕಿರುಕುಳ ಕೊಟ್ಬಿಟ್ರು, ಧಮಕಿ ಹಾಕಿದರು ಅಂಥೇಳಿ ಆತನೇ ತನ್ನ ಡೆತ್ ನೋಟ್ನಲ್ಲಿ ಬರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಈ ಕಾಂಗ್ರೆಸ್ ಕಚೇರಿಗಳು ಏನಿದಾವಲ್ಲ, ಈ ಪೊಲೀಸ್ ಠಾಣೆಗಳು ಕೂಡ ಕಾಂಗ್ರೆಸ್ ಕಚೇರಿಗಳ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಾಗೂ ಕೂಡ ಅನೇಕರು ಆರೋಪ ಮಾಡ್ತಾ ಇದ್ದಾರೆ. ನೋಡೋಣ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಯುತ್ತೆ, ಅದು ಕೂಡ ಎಷ್ಟು ಪ್ರಾಮಾಣಿಕವಾಗಿ ನಡೀತೋ ಏನೋ ಗೊತ್ತಿಲ್ಲ. ಆದರೂ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಪರ್ಸ್ನಲ್ ಅಟ್ಯಾಕ್ ಮಾಡಿದಾಗ ಏನೆಲ್ಲ ಆಗ್ಬೋದು. ಜೊತೆಗೆ ಈ ಗ್ರೂಪ್ಗಳು ಸಹಿತ ಅಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಬಹಳಷ್ಟು ಹೆಲ್ದಿಯಾಗಿದ್ದರೆ ಒಳ್ಳಿತು. ಇಲ್ಲದೇ ಇದ್ದರೆ ಯಾರೋ ಆಗ್ತಕ್ಕಂಥ ಒಂದು ಪೋಸ್ಟ್ಗೆ, ಯಾರೋ ಮಾಡ್ತಕ್ಕಂಥ ಚರ್ಚೆಗೆ ಕೆಲವೊಬ್ಬರು ಈ ಅಡ್ಮಿನ್ಗಳು, ಗ್ರೂಪ್ ಅಡ್ಮಿನ್ಗಳು ಎಸ್ಪೆಷಲಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿಯೂ ಕೂಡ ಬರಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.